ಇಂಡೋನೇಷ್ಯಾಗೆ 100 ಟನ್ ಬೀಜ ರಫ್ತು. ಕರ್ನಾಟಕ ಕೃಷಿ ಸಂಶೋಧನೆಗೆ ಜಾಗತಿಕ ಗೌರವ. ಕರ್ನಾಟಕದ ಕೃಷಿ ಕ್ಷೇತ್ರಕ್ಕೆ ಹೆಮ್ಮೆ ತರುವಂತ ಮತ್ತೊಂದು ಮಹತ್ವದ ಸಾಧನೆ ಇದೀಗ ಧಾರವಾಡದಿಂದ ಹೊರಬಂದಿದೆ. ಕರ್ನಾಟಕದ ಗರಿಮೆಗೆ ಮತ್ತೊಂದು ಜಾಗತಿಕ ಕಿರೀಟ. ವಿಶ್ವದೆಲ್ಲೆಡೆ ಕರ್ನಾಟಕ ವಿಜ್ಞಾನಿಗಳ ಮೆಚ್ಚುಗೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಅಭಿವೃದ್ಧಿಪಡಿಸಿರುವ DWR-162 ಗೋಧಿ ತಳಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಿದ್ದು 100 ಟನ್ ಬಿತ್ತನೆ ಬೀಜವನ್ನು ಇಂಡೋನೇಷ್ಯಾಗೆ ರಫ್ತು ಮಾಡಲು ಭಾರತ ಮುಂದಾಗಿದೆ. ಇದು ಕೇವಲ ರಫ್ತು ಸುದ್ದಿಯಲ್ಲ, ಕರ್ನಾಟಕದ ಕೃಷಿ ವಿಜ್ಞಾನಿಗಳ ಸಂಶೋಧನೆಗೆ ಜಾಗತಿಕ ಮಟ್ಟದಲ್ಲಿ ದೊರೆತ ಮಾನ್ಯತೆಯಾಗಿದೆ. DWR-162 ಗೋಧಿ ತಳಿ ಎಂದರೇನು? ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ವಿಜ್ಞಾನಿಗಳ ತಂಡ ಖ್ಯಾತ ಗೋಧಿ ತಳಿ ಸಂಶೋಧಕ ಡಾಕ್ಟರ್ RR ಹಂಚಿನಾಳ್ ಅವರ ನೇತೃತ್ವದಲ್ಲಿ ಈ ತಳಿಯನ್ನ ಅಭಿವೃದ್ಧಿಪಡಿಸಿದೆ. ಈ ತಳಿಯ ಪ್ರಮುಖ ವಿಶೇಷತೆಗಳು ಹೆಚ್ಚಿನ ಇಳುವರಿ ನೀಡುವ ಸಾಮರ್ಥ್ಯ, ಅತ್ಯುತ್ತಮ ಧಾನ್ಯ ಗುಣಮಟ್ಟದ ಎಲೆ ಹಾಗೂ ಕಾಂಡದ ತುಕ್ಕು, ರೋಗದ ವಿರುದ್ಧ ಉತ್ತಮ ಪ್ರತಿರೋಧ, ಹೆಚ್ಚಿನ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯ ನಡುವೆಯೂ ಉತ್ತಮ ಬೆಳವಣಿಗೆಗೆ ರೈತರಿಗೆ ಹೆಚ್ಚು ಲಾಭದಾಯಕ ಹಾಗೂ ವಿಶ್ವಾಸಾರ್ಹ ತಳಿ. ಈ ಎಲ್ಲಾ ಕಾರಣದಿಂದಲೇ DWR-162 ಇಂದು ಕರ್ನಾಟಕದಲ್ಲಿ ಹೆಚ್ಚು ಬೇಡಿಕೆಯ ಗೋಧಿ ತಳಿಯಾಗಿ ಗುರುತಿಸಿಕೊಂಡಿದೆ. ಇಂಡೋನೇಷ್ಯಾಕ್ಕೆ ಏಕೆ ಆಯ್ಕೆ ಮಾಡಿಕೊಂಡಿತು? ಆಹಾರ ಭದ್ರತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಇಂಡೋನೇಷ್ಯಾನೇ ಭಾರತ ಸೇರಿದಂತೆ ಹಲವು ದೇಶಗಳ ಗೋಧಿ ತಳಿಗಳನ್ನ ಪರೀಕ್ಷಿಸಿತು. ಭಾರತೀಯ ಸಂಶೋಧನಾ ಸಂಸ್ಥೆಗಳು ಮತ್ತು ಅಂತಾರಾಷ್ಟ್ರೀಯ ಗೋಧಿ ಸಂಶೋಧನಾ ಸಂಸ್ಥೆಗಳ ಸಹಯೋಗದಲ್ಲಿ ಅಭಿವೃದ್ಧಿಪಡಿಸಿದ ವಿವಿಧ ತಳಿಗಳ ಪೈಕಿ ಧಾರವಾಡ DWR-162 ಅತ್ಯುತ್ತಮ ಸಾಧನೆ ತೋರಿದೆ. ಇದರಿಂದ ಇಂಡೋನೇಷ್ಯಾ ಸರ್ಕಾರ ಈ ತಳಿಯನ್ನ ಆಯ್ಕೆ ಮಾಡಿಕೊಂಡಿದೆ. 100 ಟನ್ ಬೀಜ ರಫ್ತು. ಈ ಒಪ್ಪಂದದಡಿ ಭಾರತ 100 ಟನ್ DWR-162 ಗೋಧಿ ಬಿತ್ತನೆ ಬೀಜನವನ್ನು ಇಂಡೋನೇಷ್ಯಾಗೆ ರಫ್ತು ಮಾಡಲಿದೆ. ಭಾರತ ಮತ್ತು ಇಂಡೋನೇಷ್ಯಾ ನಡುವಿನ ಕೃಷಿ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಈ ಯೋಜನೆಗೆ ಚಾಲನೆ ನೀಡಲಾಗಿದೆ. ಎರಡು ದೇಶಗಳ ನಡುವೆ ಸಹಿ ಮಾಡಲಾದ ತಿಳುವಳಿಕೆ ಒಪ್ಪಂದ MOU ಇದರ ಪ್ರಮುಖ ಆಧಾರವಾಗಿದೆ. ಕರ್ನಾಟಕಕ್ಕೆ ಇದರಿಂದ ಏನು ಲಾಭ? ಈ ಯಶಸ್ವಿನಿಂದ ಕರ್ನಾಟಕದ ಕೃಷಿ ವಿಶ್ವವಿದ್ಯಾಲಯ ಸಂಶೋಧನೆಗೆ ಜಾಗತಿಕ ಮನ್ನಣೆ ದೊರೆಯಲಿದೆ. ಭಾರತೀಯ ಬೀಜಗಳು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಬೇಡಿಕೆ ಸೃಷ್ಟಿಯಾಗಲಿದೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ದೇಶಗಳಿಗೆ ಕೃಷಿ ತಂತ್ರಜ್ಞಾನ ಹಾಗೂ ಬೀಜ ರಫ್ತಿಗೆ ಅವಕಾಶ ಹೆಚ್ಚಲಿದೆ. ರೈತರಿಗೆ ಉತ್ತಮ ತಳಿಗಳು ಹಾಗೂ ಹೆಚ್ಚಿನ ಆದಾಯದ ಹೊಸ ಅವಕಾಶಗಳು ದೊರೆಯಲಿವೆ. ಇದು ಕೇವಲ ಗೋಧಿ ರಫ್ತಲ್ಲ, ಇದು ಮೇಕ್ ಇನ್ ಇಂಡಿಯಾ, ವಿಕಸಿತ ಕೃಷಿ ಮತ್ತು ಜಾಗತಿಕ ಆಹಾರ ಭದ್ರತೆಗೆ ಕರ್ನಾಟಕ ನೀಡುತ್ತಿರುವ ಮಹತ್ವದ ಕೊಡುಗೆಯಾಗಿದೆ. ಧಾರವಾಡದಲ್ಲಿ ಅಭಿವೃದ್ಧಿಪಡಿಸಿದ ಒಂದು ಗೋಧಿ ತಳಿ ಇಂದು ಸಾವಿರಾರು ಕಿಲೋಮೀಟರ್ ದೂರದ ಇಂಡೋನೇಷ್ಯಾದ ರೈತರ ಹೊಲದಲ್ಲೂ ಬೆಳೆಯಲಿದ್ದು ಕರ್ನಾಟಕದ ಕೃಷಿ ವಿಜ್ಞಾನಿಗಳ ಸಾಧನೆಗೆ ಇದು ಜಾಗತಿಕ ಗೌರವವಾಗಿದೆ. ವೀಕ್ಷಕರೇ, ಕರ್ನಾಟಕದ ಈ ಸಾಧನೆಯ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು.